ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಮುಂಬೈಯಲ್ಲಿ ಗಣೇಶ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಇವತ್ತು 11th ಡೇ ಗಣೇಶ ವಿಸರ್ಜನೆ ಮಾಡುವಂಥ ದಿನ. ಪ್ರತಿಯೊಬ್ಬರು ಕೂಡ ಗಣೇಶನ ಇವತ್ತು ಲಾಸ್ಟ್ ಡೇ ಎಲ್ಲ ವಿಸರ್ಜನೆ ಮಾಡಿಬಿಡ್ತಾರೆ. ಅದಕ್ಕೆ ಅದನ್ನು ನೋಡೋದಕ್ಕೆ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ರೆಡಿಯಾಗಿ ಹೊರಟಿದ್ವಿ. ಆ್ಯಕ್ಚುಲಿ ರಾಕೇಶ್ ಅವರು ಮೊದಲು ಇದ್ದಂಥ ಏರಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ಅವರು ಫ್ರೆಂಡ್ಸ್ ಎಲ್ಲ ಸೇರಿ ಕೂರಿಸ್ತಾರೆ. ಆದರೆ ಇವರು ಆಫೀಸ್ ಕೆಲಸ ಇದ್ದಿದ್ದ ಕಾರಣ ಬೆಳಗ್ಗೆನೇ ಹೋಗಿರಲಿಲ್ಲ. ಬೆಳಗ್ಗೆಯಿಂದನೂ ಪೂಜೆ ಇತ್ತು, ಬಟ್ ಇವ್ರು ಹೋಗೋಕ್ಕಾಗಿರಲಿಲ್ಲ. ಸರಿ, ಸಂಜೆ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರು ರೆಡಿ ಆಗಿಬಿಟ್ಟು ಹೊರಟ್ವಿ. ತುಂಬ ಮಳೆ ಇತ್ತು, ತುಂಬ ಅಂದರೆ ತುಂಬ ಮಳೆ ಇತ್ತು. ಹಾಗಾಗಿ ಆಟೋ ಬುಕ್ ಮಾಡಿಕೊಂಡು ಇಬ್ಬರು ರೆಡಿ ಆಗಿಬಿಟ್ಟು ಹೊರಟ್ವಿ. ನಾನು ಆ್ಯಕ್ಚುಲಿ ಮಳೇಲಿ ವೈಟ್ ಡ್ರೆಸ್ ನಾನು ಹಾಕೋದಿಲ್ಲ. ರಾಕೇಶ್ ಅವ್ರು ಇದೇ ಡ್ರೆಸ್ ಹಾಕೋ ಅಂತ ಹೇಳಿದ್ದಕ್ಕೆ ವೈಟ್ ಡ್ರೆಸ್ ಹಾಕೊಂಡು ಹೊರಟೆ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ರೋಡಲ್ಲಿ ಹೋಗ್ತಾ ಹೋಗ್ತಾ ತುಂಬ ಗಣೇಶ, ಹೋಗುವಾಗಲೇ ತುಂಬ ಗಣೇಶ ಇತ್ತು. ಹಾಗೆ ಆ್ಯಂಡ್ ಫೈನಲಿ ರಾಕೇಶ್ ಅವರು ಬೆಳೆದಿದ್ದಂಥ ಏರಿಯಾಗೆ ನಾವು ಬಂದ್ವಿ. ಅಂದರೆ ರಾಕೇಶ್ ಅವ್ರು ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರು ಫುಲ್ ಫ್ಯಾಮಿಲಿ ಅದೇ ಏರಿಯಾದಲ್ಲಿದ್ದಿದ್ದು. ಇವಾಗ ಸ್ವಲ್ಪ ವರ್ಷಗಳಾದಮೇಲೆ ಬೇರೆ ಏರಿಯಾಗೆ ಶಿಫ್ಟ್ ಆಗಿರೋದು ಅಷ್ಟೇ. ಸೊ ರಾಕೇಶ್ ಅವರ ತುಂಬ ಫ್ರೆಂಡ್ಸ್ ಪರಿಚಯದವರೆಲ್ಲ ಅದೇ ಏರಿಯಾದಲ್ಲಿದ್ದರು. ಆ್ಯಂಡ್ ರಾಕೇಶ್ ಅವ್ರು ತುಂಬ ಖುಷಿಪಟ್ಟರು ಎಲ್ಲರೂ ನೋಡಿ. ಆ್ಯಂಡ್ ರಾಕೇಶ್ ಅವ್ರು ಅವಾಗವಾಗ ಹೋಗ್ತಿರ್ತಾರೆ. ಆ್ಯಂಡ್ ಅಂದರೆ ರಾಕೇಶ್ ಅವ್ರ ಅತ್ತೆ ಮನೆ ಅಂದರೆ ಅಮ್ಮನ ಮನೆ ಕೂಡ ಅಲ್ಲೇ ಇದೆ, ಮಂಜುಳಮ್ಮ ಅಂತ ಇದ್ದಾರೆ, ಅವರಮ್ಮ ಮನೆ ಕೂಡ ಅಲ್ಲೇ ಇದೆ. ಸೊ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ಸೊ ನಿಮಗೆ ಇಲ್ಲಿ ತೋರಿಸ್ತಿರುವಂಥ ಫಸ್ಟ್ ತೋರಿಸಿದಂಥ ಗಣಪತಿ ಬಂದು ಅಲ್ಲಿ ಎಂಟ್ರಿ ಆದ ತಕ್ಷಣ ನಮಗೆ ಕಾಣಿಸ್ತು. ತುಂಬ ಚೆನ್ನಾಗಿತ್ತು ಗಣೇಶ, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ಕಾಣ್ತಿರುವಂಥ ಡಿಸೈನ್ ರಾಕೇಶ್ ಅವರ ಫ್ರೆಂಡ್ಸ್ ಎಲ್ಲ ಸೇರಿಸಿ ಕೂರಿಸಿದಂಥ ಗಣೇಶ ಇದೆಯಲ್ಲ, ಅದಕ್ಕೆ ಮಾಡಿದ್ದಂಥ ಡಿಸೈನು. ಇದು ರಾಕೇಶ್ ಅವರು ಕೂರಿಸಿದಂಥ ಗಣೇಶ. ತುಂಬ ಮಳೆ ಬರ್ತಾಯಿತ್ತು, ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ವ್ಲಾಗ್ ಮಾಡೋ ಥರ ಅಂದ್ಕೊಂಡೆ ಹೋದೆ, ಬಟ್ ಅಲ್ಲೆಲ್ಲ ಮಳೆ ನೋಡಿ ಬೇಡ ಅಂದ್ಕೊಂಡೆ. ಹಾಗೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಒಂದು ಗಣಪತಿಗೂ ಇಲ್ಲಿ ಕಾಣಿಸ್ತಿರೋಂಥ ಎಷ್ಟು ಕ್ರೌಡ್ ಇರುತ್ತೆ ಅಷ್ಟು ಜನ ಮಾಡ್ತಾರೆ. ಒಂದು ಬೀದಿಯಲ್ಲೂ ಕೂಡ ಒಂದೊಂದು ಗಣಪತಿ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಗಣೇಶನ ಕೂರಿಸ್ತಾರೆ. ಪ್ರತಿ ಮನೆ ಅಂದರೆ ಒಬ್ಬೊಬ್ಬರು ಮನೆಯಲ್ಲೂ ಪುಟಾಣಿ ಗಣೇಶನೂ ಕೂರಿಸಿರ್ತಾರೆ. ಒಂದು ಏರಿಯಾ ಅಂತ ಇಟ್ಕೊಂಡ್ರೆ ಒಂದು ರೋಡಿಗೂ ಕೂಡ ಒಂದೊಂದು ದೊಡ್ಡ ಗಣೇಶ ಕೂರಿಸಿರ್ತಾರೆ. ಅಷ್ಟು ಚೆನ್ನಾಗಿ ಗಣೇಶನ ಸೆಲೆಬ್ರೇಟ್ ಮಾಡ್ತಾರೆ ಗಣೇಶ ಹಬ್ಬನ ಮುಂಬೈಯಲ್ಲಿ. ತುಂಬ ಜನ ಇತ್ತು. ಆ್ಯಂಡ್ ಇಲ್ಲಿ ಏನಂದರೆ ಡೋಲ್ ಇರ್ತಲ್ಲ, ಅದು ಇತ್ತು. ತುಂಬ ಅಂದರೆ ಡಿ ಜೆ ಎಲ್ಲ ಮಾಡೋಂಗಿರಲಿಲ್ಲ, ಹಾಗಾಗಿ ಸಿಂಪಲ್ ಆಗಿರೋ ಒಂದು ಡಿ ಜೆನೂ ಕೂಡ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿ ಹೋಯಿತು ಫಂಕ್ಷನು. ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು. ಎಲ್ಲ ತುಂಬ ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಅಲ್ಲಿ ಗಣೇಶನ ನೋಡೋಕ್ಕಂತೂ ತುಂಬ ಅದ್ಭುತವಾಗಿ ಕಾಣಿಸ್ತಾಯಿತ್ತು. ಸೊ ಅಲ್ಲಿರೋವಂಥ ತುಂಬ ಜನ ರಾಕೇಶ್ ಅವ್ರ ಫ್ರೆಂಡ್ಸ್ಗಳೆಲ್ಲರೂ ನನ್ನ ಮಾತಾಡಿಸಿದ್ರು. ರಾಕೇಶ್ ಅವ್ರು ಎಲ್ರಿಗೂ ಇಂಟ್ರಡ್ಯೂಸ್ ಮಾಡಿಕೊಟ್ರು ನನ್ನ. ತುಂಬ ಖುಷಿ ಆಯಿತು ಎಲ್ಲರ ಜೊತೆ ಮಾತಾಡಿ. ತುಂಬ ಜನನೇ ಮಾತಾಡಿಸಿದ್ರು, ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಎಲ್ಲನ ಗಣಪತಿಗಳನ್ನ ನೋಡಿಕೊಂಡು ಗಣಪತಿ ವಿಸರ್ಜನೆ ಮಾಡೋದು ಮಾರ್ನಿಂಗ್ 2 ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಹೊರಟ್ಬಿಡೋಣ ಅಂದ್ಕೊಂಡು 10ಗೆಲ್ಲ ಹೊರಟ್ವಿ. ರಾಕೇಶ್ ಅವರ ಅತ್ತೆ ಕೂಡ ಬರ್ತೀವಿ ನಾನು ಮನೆಗೆ ಅಂತ ಹೇಳಿದರು. ಸೊ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು. ಹೆಂಗೂ ನಾವು ಹೋಗ್ತಿದ್ವಲ್ಲ, ಆಲ್ಮೋಸ್ಟ್ 10 ಆಗಿತ್ತಲ್ಲ, ಬನ್ನಿ ಅಂತ ನಾವು ಆವಾಗಲೇ ಕರ್ಕೊಂಡು ಹೊರಟ್ವಿ. ಕ್ಯಾಬ್ ಬುಕ್ ಮಾಡಿ ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಇನ್ನೊಂದು ಗಣೇಶ ಬಂತು. ಸೊ ಅದನ್ನು ತುಂಬ ಚೆನ್ನಾಗಿತ್ತಂತ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಷ್ಟರಲ್ಲಿ ನಮ್ಮ ಕ್ಯಾಬ್ ಬಂತು. ಕ್ಯಾಬ್ ಹತ್ಕೊಂಡು ನಾನು, ರಾಕೇಶ್ ಅವ್ರ ಅತ್ತೆ ಇಬ್ಬರು ಹೊರಟ್ವಿ, 3 ಜನ. ಆ್ಯಂಡ್ ರೋಡಲ್ಲಿ ಹೋಗ್ತಾ 1 ಅವರ್ ಬರೋದು 45 ಮಿನಿಟ್ಸ್ ಜರ್ನಿ. ಆಲ್ಮೋಸ್ಟ್ 1 hour 15 minutes ಆಗೋಯಿತು. ಯಾಕಂದರೆ ಲೆಫ್ಟ್ ಆ್ಯಂಡ್ ರೈಟ್ 2 ಸೈಡು ರೋಡಲ್ಲಿ ಗಣೇಶಗಳ ಮೆರವಣಿಗೆ ಹೋಗ್ತಾ ಇರುತ್ತೆ. ಹೇಗೆ ಅಂದರೆ ಒಂದು ಗಣಪತಿ ಒಂದು 100 ಮೀಟ್ರ್ ಜಾಗ, ಮತ್ತು ನೆಕ್ಸ್ಟ್ ಇನ್ನೊಂದು ಗಣಪತಿ ಕಂಪ್ಲೀಟ್ ಅಲ್ಲಿ ವಿಸರ್ಜನೆ ಮಾಡೋ ರೋಡಲ್ಲಿ ಕಂಪ್ಲೀಟ್ ಹಾಗೆ ಇರುತ್ತೆ. ತುಂಬ ಚೆನ್ನಾಗಿರೋ ಗಣೇಶಸ್ ಎಲ್ಲ ಮಾಡಿದರು. ಇದು ಕೊನೆಗೆ ಗಣೇಶನ ವಿಸರ್ಜನೆ ಮಾಡುವಾಗ ಇರುವಂಥ ಒಂದು ಕ್ಲಿಪ್ಪಿಂಗು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಚೆನ್ನಾಗಿರೋ ಗಣೇಶಗಳೆಲ್ಲ ನೋಡೋಕೆ ಖುಷಿ ಆಯಿತು. ಶಿವನ್ ಥೀಮು ಮತ್ತು ವೆಂಕಟೇಶ್ವರ ಥೀಮಲ್ಲಿ, ಮಗು ಥೀಮ್, ಎಲ್ಲ ಥರ ಥೀಮ್ಸಲ್ಲಿ ಕೂಡ ಗಣೇಶ ಇತ್ತು. ತುಂಬ ಖುಷಿ ಆಯಿತು. ಸೊ ಎಲ್ಲ ನೋಡಿಕೊಂಡು ಖುಷಿ ಪಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ 11:15 ಆ ಥರ ಆಗೋಗಿತ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಇಬ್ಬರೂ. ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ತಾಯಿತ್ತು. ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡಿ ಆ್ಯಕ್ಚುಲಿ ಆಮೇಲೆ ಮಲ್ಕೊಂಡ್ವಿ. ಇನ್ನೊಂದೇನೆಂದರೆ, ಮುಂಬೈಯಲ್ಲಿ ನನ್ನ ಗಂಡನ ಮನೆಯಲ್ಲಿ ಮಾಡುವಂಥ ತುಂಬ ಗ್ರ್ಯಾಂಡ್ ಹಬ್ಬ ಅಂದರೆ ಗಣೇಶ ಹಬ್ಬ. ನಮ್ಮನೇಲೂ ಕೂಡ ತುಂಬ ಗ್ರ್ಯಾಂಡಾಗಿ ಗಣೇಶನ ಕೂರಿಸಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇದು ನಂದು ಫಸ್ಟ್ ಗೌರಿ ಹಬ್ಬ. ಅಪ್ಪನ ಮನೆಗೆ ಹೋಗಲೇಬೇಕು ಅಂತ ತವ್ರ ಮನೆಗೆ ಹೋಗಿದ್ದೆ. ಈ ವರ್ಷ ಮಿಸ್ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಗಣೇಶನ ಕೂರಿಸ್ತೀವಿ ನಾವು. ನನ್ನ ಗಂಡನ ಮನೆಯಲ್ಲಿ ಗಣೇಶ ಹಬ್ಬ ದಿನ ಕೂರಿಸಿ 2 ದಿನಕ್ಕೋ 3 ದಿನಕ್ಕೋ ಏನೋ ಬಿಡ್ತಾರೆ, ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ.
ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೂರಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೇಲಿ ಮುಂಬೈಯಲ್ಲಿ. ಬಟ್ ಈ ವರ್ಷ ಮಿಸ್ ಆದೆ. ನೆಕ್ಸ್ಟ್ ಇಯರ್ ಪಕ್ಕ ಅದು ಎಲ್ಲ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಯಾವ ಥರ ಮಾಡಿದ್ರು ಅಂತ ಕ್ಲಿಪ್ಪಿಂಗ್ಸ್ ಇದೆ ಆ್ಯಂಡ್ ವೀಡಿಯೋಸ್ ಮಾಡ್ಕೊಂಡಿರೋದಿದೆ ನಮ್ಮ ಯಜಮಾನ್ರು. ಸೊ ಅದನ್ನು ಆ್ಯಡ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಕ್ವೆಶ್ಚನ್ ಮಾಡಿದ್ದೆ, ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅದನ್ನು ಕಮೆಂಟ್ ಮಾಡಿ ಅಂತ. ಈ ವಿಡಿಯೋಗೂ ಅಷ್ಟೇ ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಆ ಥರ ಇರುತ್ತೆ, ಅದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.